ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಿನ್ನೆ ರಾತ್ರಿ ಫುಲ್ ಪಾರ್ಟಿ, ಬೆಳಗ್ಗೆದ್ದು ದೇವಸ್ಥಾನಗಳಿಗೆ ಭೇಟಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ. ಮೈಸೂರಿನ ಚಾಮುಂಡಿ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಮಂಡ್ಯದಲ್ಲಿ ಸ್ವರ್ಣಾಲಂಕೃತ ನಿಮಿಷಾಂಬಾದೇವಿ ಕಣ್ತುಂಬಿಕೊಂಡ ಭಕ್ತಗಣ. ಹೊಸ ವರ್ಷಕ್ಕೆ ಭರ್ಜರಿಯಾಗಿ ಮದ್ಯ ಮಾರಾಟ. ಅಬಕಾರಿ ಇಲಾಖೆ ಖಜಾನೆಗೆ ಹರಿದು ಬಂತು ನೂರಾರು ಕೋಟಿ ಆದಾಯ. ನಿನ್ನೆ ಒಂದೇ ದಿನ 308 ಕೋಟಿ ರೂಪಾಯಿ ಮದ್ಯ ಸೇಲ್. ಹೊಸ ವರ್ಷದ ಪಾರ್ಟಿ ಮೋಡ್ನಲ್ಲಿ ಕುಡಿದು ವಾಹನ ಚಲಾವಣೆ. ನಿನ್ನೆ ರಾತ್ರಿ 513 ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣ ದಾಖಲು. 28,127 ವಾಹನಗಳ ಪರಿಶೀಲನೆ, ದಂಡ ವಸೂಲಿ ಮಾಡಿರುವ ಪೊಲೀಸರು. ಹೊಸ ವರ್ಷ ಹಿನ್ನೆಲೆ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಪ್ರವಾಸಿಗರ ದಂಡು. 1 ದಿನದ ಮಟ್ಟಿಗೆ ಉಚಿತ ಪ್ರವೇಶ ನೀಡಿದ ಪ್ರಾಧಿಕಾರ. 3 ತಿಂಗಳ ನಿರ್ಬಂಧದ ನಡುವೆ ಇವತ್ತು ಜೋಗ ಜಲಪಾತ ವೀಕ್ಷಣೆ. ಹೊಸ ವರ್ಷದ ಸಂಭ್ರಮದಲ್ಲಿ ಬೇಕರಿ ಮಾಲೀಕರಿಗೆ ಅಧಿಕಾರಿಗಳ ಶಾಕ್. ಬೇಕರಿಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿಗಳ ದಿಢೀರ್ ಭೇಟಿ. ಕೇಕ್ಗೆ ಬಳಸುವ ಕೆಮಿಕಲ್, ನಿಷೇಧಿತ ಬಣ್ಣಗಳ ಮಾದರಿ ಸಂಗ್ರಹ. ಚಿನ್ನ ವಂಚನೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಿಂದ ಐಶ್ವರ್ಯ ದಂಪತಿ ರಿಲೀಸ್. ನಿನ್ನೆ ಇಬ್ಬರಿಗೆ ಜಾಮೀನು ಮಂಜೂರು ಮಾಡಿದ್ದ ಹೈಕೋರ್ಟ್. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಿಂದ ರಿಲೀಸ್ ಆದ ಆರೋಪಿಗಳು. ಐಶ್ವರ್ಯ ಗೌಡ ಸಂಪರ್ಕದಲ್ಲಿದ್ದವರಿಗೆ ಢವ ಢವ. ವಂಚನೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಪ್ರಸ್ತಾಪ. ಇವತ್ತು ಕುಲಕರ್ಣಿಗೂ ಪೊಲೀಸರು ನೋಟಿಸ್ ನೀಡುವ ಸಾಧ್ಯತೆ. ಐಶ್ವರ್ಯ ವಂಚನೆ ಪ್ರಕರಣದಲ್ಲಿ ಮತ್ತೊಬ್ಬ ಕೈ ಶಾಸಕನ ಹೆಸರು ಪ್ರಸ್ತಾಪ. ಚುನಾವಣೆಗೆ ಶಾಸಕ ನರೇಂದ್ರ ಸ್ವಾಮಿ ವಂಚನೆಯ ಹಣ ಬಳಸಿದ್ದಾರೆಂದು ಆರೋಪ. ಕೇಸ್ನ ಸಿಬಿಐ ಇಡಿಗೆ ವಹಿಸಬೇಕು ಅಂತ ಮಾಜಿ ಶಾಸಕ ಅನ್ನದಾನಿ ಆಗ್ರಹ. ಐಶು ಐಸ್ಪೈಸ್ ಆಟಕ್ಕೆ ಮರುಳಾದವರು ಒಬ್ಬಿಬ್ಬರಲ್ಲ. ಮಂಡ್ಯದಲ್ಲಿ ಸೈಟ್, ಹೆಚ್ಚು ಬಡ್ಡಿ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಕೋಟಿ ಕೋಟಿ ಉಂಡೇನಾಮ. 3-4 ವರ್ಷಗಳ ಹಿಂದೆಯೇ ಐಶ್ವರ್ಯ ಗೌಡ ವಿರುದ್ಧ ಕೆಲವರ ದೂರು. ಸಾಕ್ಷಿ ಇಲ್ಲ ಅಂತ ಕೇಸ್ ದಾಖಲಿಸದ ಪೊಲೀಸರು. ಆಪರೇಷನ್ ಅಂತ 4 ದಿನ ಉಪವಾಸ ಇಟ್ಟು ಚಿತ್ರಹಿಂಸೆ. ಡ್ಯೂರಲ್ ಆರ್ಟೇರಿಯೋಸಸ್ ಫಿಸ್ಟುಲಾದಿಂದ ಬಳಲ್ತಾ ಇದ್ದ ಮಗನ ಸಾವು. ನಿಮಾನ್ಸ್ ವೈದ್ಯರ ನಿರ್ಲಕ್ಷ್ಯ ಅಂತ ಪೋಷಕರ ಆರೋಪ. ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ. ಬೆಂಗಳೂರಿನಲ್ಲಿವತ್ತು ಸಂಜೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಸಭೆ. ಬೀದರ್ ಘಟಕದ ವರದಿ ಆಧರಿಸಿ ಮುಂದಿನ ಹೋರಾಟ ರೂಪಿಸುವ ಬಗ್ಗೆ ಚರ್ಚೆ. ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಆಗ್ರಹಿಸ್ತಾ ಇರೋ ಕೇಸರಿ ಪಡೆ. ಬಿಜೆಪಿಗೆ ಕೌಂಟರ್ ಕೊಡೋಕೆ ಮತ್ತೆ ಕೋವಿಡ್ ಅಸ್ತ್ರದ ಮೊರೆ ಹೋಗ್ತಾ ಇರೋ ಕಾಂಗ್ರೆಸ್. ಸಂಪೂರ್ಣ ವರದಿ ನೀಡುವಂತೆ ಮೈಕಲ್ ಡಿ ಕೊನ್ಹಾಗೆ ಸರ್ಕಾರದ ಕೋರಿಕೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವರ ಹೆಸರು ತಳುಕು. ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಟಾಸ್ಕ್. ಪ್ರಿಯಾಂಕ ಖರ್ಗೆ ರಾಜೀನಾಮೆ ಪಡೆಯುವಂತೆ ಸೂಚನೆ. ಸುಪಾರಿ ಕಿಲ್ಲರ್ ಅಂತ ಬಿಂಬಿಸೋಕೆ ಮಾಸ್ಟರ್ ಪ್ಲಾನ್. ಕೇಂದ್ರ ಸಚಿವ ವಿ ಸೋಮಣ್ಣ ಸಿಎಸ್ ಹೆಸರಿನಲ್ಲಿ ವಂಚನೆಗೆ ಯತ್ನ. ತುಮಕೂರಲ್ಲಿ ನಕಲಿ ಲೆಟರ್ ಹೆಡ್ ಹಾಗೂ ಸಹಿ ಬಳಸಿದ್ದ ವಂಚಕನ ಬಂಧನ. ಸೋಮಣ್ಣ ಕಚೇರಿಯ ಆಪ್ತ ಸಹಾಯಕ ಕೊಟ್ಟ ದೂರಿನ ಮೇರೆಗೆ ಗೋವರ್ಧನ್ ಅರೆಸ್ಟ್. ಶಿವಮೊಗ್ಗದ ಕೊಡಚಾದ್ರಿಯ ದೇವಸ್ಥಾನ ಹುಂಡಿ ಮೇಲೂ ಬಿತ್ತ ಭ್ರಷ್ಟ ಅರಣ್ಯಾಧಿಕಾರಿಗಳ ಕಣ್ಣು. ಶಂಕರಾಚಾರ್ಯರ ಪೀಠಕ್ಕೆ ಭಕ್ತರು ಹಾಕಿದ ಹಣವನ್ನ ಫಾರೆಸ್ಟ್ ಗಾರ್ಡ್ ಎಗರಿಸಿದ ಆರೋಪ. ಅಧಿಕಾರಿ ಆನಂದ್ ಬಳಿಗಾರ್ ನಡೆಗೆ ತೀವ್ರ ಆಕ್ರೋಶ. ಅಮಾನತಿಗೆ ಆಗ್ರಹ. ಕರಾವಳಿಯಲ್ಲಿ ನಿಲ್ಲದ ಸೈಬರ್ ಖದೀಮರ ಅಟ್ಟಹಾಸ. ಮಂಗಳೂರಿನಲ್ಲಿ 40 ಕೋಟಿ ರೂಪಾಯಿ ಲೂಟಿ ಮಾಡಿರುವ ಸೈಬರ್ ವರ್ಚರ್ಸ್. ಸೈಬರ್ ಖದೀಮರ ಆಟಕ್ಕೆ ಬ್ರೇಕ್ ಹಾಕೋಕೆ ಪೊಲೀಸರಿಗೆ ಕಮಿಷನರ್ ಟಾಸ್ಕ್.
ಬೆಂಗಳೂರಲ್ಲಿ ಗುರಾಯಿಸಿದ್ರು ಅಂತ ಹಲ್ಲೆ ಮಾಡಿದ ಪುಡಿ ರೌಡಿಗಳು ಹೊರ ರಾಜ್ಯದ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿ ಗೂಂಡಾವರ್ತನೆ. ಬನ್ನೇರುಘಟ್ಟ ಸಮೀಪ ಸಂಪಿಗೆಹಳ್ಳಿಯಲ್ಲಿ ನಡೆದ ಘಟನೆ. ಶ್ರೀನಗರದಿಂದ ಬೆಂಗಳೂರು ತಲುಪಿದ ಕೊಡಗಿನ ಹುತಾತ್ಮ ಯೋಧ ದಿವಿನ್ ಪಾರ್ಥಿವ ಶರೀರ. ಇವತ್ತು ಕುಶಾಲನಗರದಲ್ಲಿ ಸಾರ್ವಜನಿಕರಿಂದ ಅಂತಿಮ ನಮನ. ಮಧ್ಯಾಹ್ನ ಆಲೂರು ಸಿದ್ದಾಪುರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ. 2017ರಲ್ಲಿ ಯಮನ್ ಪ್ರಜೆ ಕೊಂದ ಆರೋಪ. ಕೇರಳದ ನರ್ಸ್ ನಿಮಿಷಾಯಾಗೆ ಮರಣದಂಡನೆ ಶಿಕ್ಷೆ. ನರ್ಸ್ ರಕ್ಷಣೆಗಾಗಿ ಕುಟುಂಬದ ಪರ ನಿಂತ ಭಾರತ ಸರ್ಕಾರ. ದೇವಸ್ಥಾನಗಳಲ್ಲಿ ಶರ್ಟ್ ತೆಗೆಯುವ ಪದ್ಧತಿ ಅನಿಷ್ಟ. ಪುರುಷರು ಅಂಗಿ ತೆಗೆಯೋದು ನಾರಾಯಣಗುರು ತತ್ವಕ್ಕೆ ವಿರುದ್ಧ. ಸ್ವಾಮಿ ಸಚ್ಚಿದಾನಂದ ಮಾತಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಸಹಮತ. ನ್ಯೂ ಇಯರ್ಗೆ ಫ್ಯಾನ್ಸ್ಗೆ ಗಿಫ್ಟ್ ಕೊಡ್ಲಿರೋ ಕಿಚ್ಚ ಸುದೀಪ್. ಕೆಆರ್ಜಿ ನಿರ್ಮಾಣದಲ್ಲಿ ಬರಲಿದೆ ಹೊಸ ಸಿನಿಮಾ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ ಬಿಗ್ ಅಪ್ಡೇಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.